ಬೆಂಗಳೂರಿನಿಂದ ಚಿಕ್ಕಬಳ್ಳಾಪುರದ ಕಡೆಗೆ ಸಂಚರಿಸುತ್ತಿದ್ದ ಬಾಗೇಪಲ್ಲಿ ಡಿಪೋಗೆ ಸೇರಿದ KA10F0483 ಸಂಖ್ಯೆಯ ಕೆಎಸ್ಆರ್ಟಿಸಿ ಬಸ್ನಲ್ಲಿ ಈ ಘಟನೆ ನಡೆದಿದೆ. ದೇವನಹಳ್ಳಿ ಬಳಿ ನಿರ್ಮಲಾ ಎಂಬ ಮಹಿಳೆ ಬಸ್ ಹತ್ತಿದ್ದು ಮಾರ್ಗ ಮಧ್ಯೆ ಇಲಿ ಪಾಷಾಣ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದಾಳೆ ಎನ್ನಲಾಗಿದೆ. ಪ್ರಯಾಣದ ವೇಳೆ ಮಹಿಳೆ ಏಕಾಏಕಿ ಪ್ರಜ್ಞೆ ತಪ್ಪಿ ಸೀಟಿನಿಂದ ಕೆಳಗೆ ಕುಸಿದು ಬಿದ್ದಿದ್ದಾಳೆ. ಈ ವೇಳೆ ಆಕೆಯ ಕೈಯಲ್ಲಿ ಇಲಿ ಪಾಷಾಣದ ಪ್ಯಾಕೆಟ್ ಕಂಡು ಬಂದಿದ್ದ ಮಹಿಳೆ ವಿಷ ಸೇವಿಸಿರುವುದು ಗೊತ್ತಾಗಿದೆ. ಪರಿಸ್ಥಿತಿಯ ಗಂಭೀರತೆಯನ್ನ ಅರಿತ ಚಾಲಕ ನಾರಾಯಣಸ್ವಾಮಿ ಮತ್ತು ನಿರ್ವಾಹಕ ಸುಧಾಕರ್ ಕೂಡಲೇ ಎಚ್ಚೆತ್ತುಕೊಂಡು ವಿಳಂಬ ಮಾಡಿದರೆ ಮಹಿಳೆಯ ಪ್ರಾಣಕ್ಕೆ ಅಪಾಯವಾಗಬಹುದು ಎಂದು ಅಂದಾಜಿಸಿದ ಚಾಲಕ ಮತ್ತು ನಿರ್ವಾಹಕ ಪ್ರಯಾಣಿಕರ ಸಹಕಾರದೊಂದಿಗೆ ಬಸ್ ಅನ್ನ ನೇರವಾಗಿ ಚಿಕ್ಕಬಳ್ಳಾಪುರದ ಖಾಸಗಿ ಆಸ್ಪತ್ರೆಗೆ ಕೊಂಡೊಯ್ದಿದ್ದಾರೆ. ಬಳಿಕ ಮಹಿಳೆಯನ್ನ ತಕ್ಷಣ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಿದ್ದಾರೆ. ಸರ್, ನಮ್ಮ ಬಸ್ಸಲ್ಲಿ ಬೆಂಗಳೂರಿಂದ ಚಿಕ್ಕಬಳ್ಳಾಪುರಕ್ಕೆ ಬರಬೇಕಾದ್ರೆ ಮಾರ್ಗ ಮಧ್ಯದಲ್ಲಿ ಇಲ್ಲಿ ಸ್ವಾಮೀಜಿ ಕಾಲೇಜ್ ಹತ್ರ ಬರೋವಾಗ ಒಬ್ಬ ಹುಡುಗಿ ಇದ್ದಕ್ಕಿದ್ದಂಗೆ ಬಿದ್ದೋಯ್ತು. ಮತ್ತು ನಮ್ಮ ಕಂಡಕ್ಟ್ರು ಹೋಗಿ ನೋಡಿದ್ದಾರೆ, ಅದೇನೋ ಪಾಯ್ಸನ್ನು ಇಲಿ ಮುದ್ದು ಅಂತ ಪ್ಯಾಕೆಟ್ ಇತ್ತು, ಕೆಳಗಡೆ ಬಿದ್ದಿತ್ತು. ಅದು ನೋಡಿಬಿಟ್ಟು ನನಗೆ ಇನ್ಫಾರ್ಮೇಷನ್ ಕೊಟ್ಟರು, ಈ ಥರ ಪಾಯ್ಸನ್ ತಗೊಂಡಿದೆ, ಆ ಹುಡುಗಿ ಬಿದ್ದೋಯ್ತು ಅಂತ. ನಾನು ಇಮಿಡಿಯೇಟ್ಲಿ ಜೈನ್ ಹಾಸ್ಪಿಟ್ಲ್ ಇದೆಯಲ್ಲ, ಒಳಗಡೆ ಬಸ್ಸು ನುಗ್ಗಿಸ್ಕೊಂಡು ಬಂದು ಇವ್ರಿಗೆ ಹಾಸ್ಪಿಟ್ಲು ಸಿಬ್ಬಂದಿಗೆ ಕರೆದುಬಿಟ್ಟು ಎಮರ್ಜೆನ್ಸಿ ವಾರ್ಡಲ್ಲಿ ಅಡ್ಮಿಟ್ ಮಾಡಿದ್ರಿ. ಅವರು ಟ್ರೀಟ್ಮೆಂಟ್ ಇನ್ನೂ ಕೊಡ್ತಾಯಿದ್ದಾರೆ. ಅದೇನಂತ ಗೊತ್ತಿಲ್ಲ ಸರ್, ಸೂಸೈಡ್ ಮಾಡ್ಕೊಳ್ಳೋಕ್ಕೆ ಬಸ್ಸಲ್ಲಿ ನಾವು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿ. ಅವರು ಯಾರು ಅಂತ ಗೊತ್ತಿಲ್ಲ ಸರ್. ತಿಳಿಸಿದ್ದಾರೆ. ಅವ್ರ ಫೋನ್ ನಂಬರು ಮತ್ತು ಆಧಾರ್ ಕಾರ್ಡ್ ಇತ್ತು. ಆಧಾರ್ ಕಾರ್ಡ್ ಮುಖಾಂತರ ಇದು ಅಲಗಾನಲ್ಲೇ ಅಂತಿತ್ತು. ಅದು ಸ್ಪಷ್ಟವಾಗಿ ಗೊತ್ತಿಲ್ಲ. ಇಲ್ಲ, ಗೊತ್ತಿಲ್ಲ ಸರ್. ಅದು ಆಧಾರ್ ಕಾರ್ಡಲ್ಲಿದೆ. ಮೋಸ್ಟ್ಲಿ ಅವ್ರಿಗೆ ಫೋನು, ಆಧಾರ್ ಕಾರ್ಡು ಎಲ್ಲ ಹಾಸ್ಪಿಟ್ಲಲ್ಲೇ ಕೊಟ್ಟಿದ್ದೀರಿ ಅವ್ರ ಕೈಗೆ. ಪ್ರಯಾಣಿಕರನ್ನೆಲ್ಲ ಬೇರೆ ಬಸ್ಸಲ್ಲಿ ಕಳಿಸ್ಬಿಟ್ಟು ನಾವು ಇಲ್ಲೇ ಇದೆ ಡಿಪೋಗೆ ಇನ್ಫಾರ್ಮೇಷನ್ ಕೊಟ್ಟು ಮತ್ತು ಪೊಲೀಸ್ ಅವ್ರಿಗೆ ಎಂಕ್ವೈರಿಗೆ ಹೇಳಿದ್ದೀರಿ. ಮತ್ತು ನಾವು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿ ಇನ್ನೇ ಇದ್ದೀವಿ. ಬೆಂಗಳೂರಿಂದ ಚಿಕ್ಕಬಳ್ಳಾಪುರ ಬರ್ತಾಯಿದ್ರೆ ಪ್ಯಾಸೆಂಜರ್ ಒಬ್ಬರು ದೇವನಹಳ್ಳಿಯಲ್ಲಿ ಹತ್ತಿದ್ರು, ಲೇಡೀಸು. ದೇವನಹಳ್ಳಿ ಟು ಚಿಕ್ಕಬಳ್ಳಾಪುರ ಟಿಕೆಟ್ ತೊಗೊಂಡಿದ್ರು. ಇಲ್ಲಿ ಸ್ವಾಮೀಜಿ ಕಲೆ ಹತ್ರ ಬಂದ ತಕ್ಷಣ ಅವರು ಕೆಳಗಡೆ ಸೀಟ್ ಕೂತ್ಕೊಂಡಿದ್ರು, ಸೀಟ್ ಮೇಲೆಯಿಂದ ಕೆಳಗಡೆ ಬಿದ್ದೋದ್ರು. ಪಕ್ಕದ ಸೀಟ್ ಅವರು ಪ್ರಯಾಣಿಕರು ಇನ್ನೊಬ್ಬರು ನೀರು ಕುಡಿಸಿದ್ದಾರೆ. ಹುಡುಗಿ ಕೈಯಲ್ಲಿ ಇದು ಪಾಯ್ಸನ್ನು ಪ್ಯಾಕೆಟ್ ಇತ್ತು ಸರ್. ನನಗೆ ಕಂಡಕ್ಟರ್ ಕರೆದ್ರು ಅವರು ಪ್ರಯಾಣಿಕರು, ಸರ್ ಕಂಡಕ್ಟರ್ ಸರ್ ಬನ್ನಿ, ಇವರು ಒಬ್ಬರು ಪ್ಯಾಸೆಂಜರ್ ಬಿದ್ದೋಗಿದ್ದಾರೆ. ಅದ್ರ ಸೊ ಬಂದ ತಕ್ಷಣ ನೋಡಿದ್ರೆ ಅವ್ರು ಹುಡುಗಿ ಏನು ಮಾತಾಡ್ತಿಲ್ಲ ಸರ್. ಅಲ್ಲೇ ಸೀಟ್ ಮೇಲಿಂದ ಕೆಳಗಡೆ ಬಿದ್ದೋಗಿದ್ರು. ಇಲ್ಲಿ ಸ್ವಾಮೀಜಿ ಹತ್ರ ಬಂದ ತಕ್ಷಣ ಮತ್ತು ಹಂಗೆ ಚಾಲಕರಿಗೆ ಹೇಳಿದೆ. ಚಾಲಕರು ಹಂಗೆ ಜೈನ ಮಿಷನ್ ಆಸ್ಪತ್ರೆಗೆ ಕರ್ಕೊಂಡು ಬಂದು ಇಲ್ಲಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ವಿ ಸರ್ ಹುಡುಗಿಯನ್ನು. ಸರ್ ಏಜು ಒಂದು 25ಇಂದ 30 ಒಳಗಡೆ ಇರ್ತದೆ ಸರ್. ಟಿಕೆಟ್ ದೇವನಹಳ್ಳಿಯಿಂದ ಚಿಕ್ಕಬಳ್ಳಾಪುರ ತೊಗೊಂಡಿದ್ರು ಸರ್. ಇವಾಗ 1:45 ಹಂಗಾಗಿತ್ತು ಸರ್ ಮಧ್ಯಾಹ್ನ. ಸರ್ ಇಲ್ಲಿದು ಪಾಯ್ಸನ್ ಸರ್ ಪ್ಯಾಕೆಟು. ಹ್ಞೂ ಸರ್. ಏಜ್ ಅವ್ರಿಗೆ 25ಇಂದ 30 ಒಳಗಡೆ ಇರ್ತದೆ ಸರ್. ಇಲ್ಲ, ಮ್ಯಾರೇಜ್ ಆಗಿದೆ ಸರ್. ಹ್ಞೂ ಸರ್. ಇಲ್ಲ, ಮಾತಾಡ್ಸಲ್ಲ ಸರ್ ಅವರು. ಹ್ಞೂ ಸರ್. ಡಾಕ್ಟ್ರು ಇನ್ನೂ ಇದು ಚೆಕ್ ಮಾಡ್ತಾಯಿದ್ರು ಸರ್. ಅವ್ರಿಗೆ ಅಡ್ಮಿಟ್ ಮಾಡ್ಕೊಂಡಿದ್ದಾರೆ, ಇನ್ನೂ ಚೆಕ್ ಮಾಡ್ತಾಯಿದ್ರೆ. ಅವ್ರಿಗೆ ಸದ್ಯಕ್ಕೆ ಏನು ಮಾತಾಡ್ತಾಯಿಲ್ಲ ಸರ್. ಇನ್ನು ಗೌರಿಬಿದನೂರು ತಾಲೂಕಿನ ಹಾಲಗಾನಹಳ್ಳಿ ಗ್ರಾಮದ ನಿವಾಸಿಯಾಗಿರುವ ನಿರ್ಮಲಾ ಆತ್ಮಹತ್ಯೆಗೆ ಯತ್ನಿಸಿದ ಮಹಿಳೆ ಎಂದು ತಿಳಿದು ಬಂದಿದೆ. ಘಟನೆ ಕುರಿತು ಮಾಹಿತಿ ತಿಳಿಯುತ್ತಿದ್ದಂತೆಯೇ ಆಕೆಯ ಪತಿ ಶೇಖರ್ ಆಸ್ಪತ್ರೆಗೆ ಧಾವಿಸಿದ್ದಾರೆ. ರಾಯಚೂರು ಮೂಲದ ಶೇಖರ್ ಕೊಳವನಹಳ್ಳಿ ಗ್ರಾಮದಲ್ಲಿ ವಾಸವಿದ್ದ ಗಾರೆ ಕೆಲಸ ಮಾಡಿಕೊಂಡು ಜೀವನ ನಡೆಸುತ್ತಿದ್ದ ಶೇಖರ್ ಹಾಗೂ ನಿರ್ಮಲಾ ಸುಮಾರು 2 ವರ್ಷಗಳ ಹಿಂದೆ ವಿವಾಹವಾಗಿದ್ರು ಎಂದು ತಿಳಿದು ಬಂದಿದೆ. ಕಳೆದ 2 ದಿನಗಳ ಹಿಂದೆ ನಿರ್ಮಲಾ ತವರು ಮನೆಗೆ ತೆರಳಿದ್ದಳು ಎನ್ನಲಾಗಿದ್ದ ಆತ್ಮಹತ್ಯೆಗೆ ಯತ್ನಿಸಲು ನಿಖರ ಕಾರಣ ಏನು ಎಂಬುದು ಇನ್ನೂ ತಿಳಿದು ಬಂದಿಲ್ಲ. ಸದ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದ್ದ ಮಹಿಳೆಯ ಆರೋಗ್ಯದ ಬಗ್ಗೆ ವೈದ್ಯರು ನಿಗಾ ವಹಿಸಿದ್ದಾರೆ. ಏನಾಗಿಲ್ಲ, ನಮ್ಗೆ ಗೊತ್ತೇ ಇಲ್ಲ. ನಮ್ಮ ಮನೇಲಿ ಇಲ್ಲ, ಅವರು ಅವ್ರ ಅಮ್ಮ ಮನೆಯಾಗಿದ್ರು. ಅವರು 2 ದಿವಸದಿಂದ ಇಲ್ಲಿಗೆ ಬಂದಿದ್ದು, ಕೊಳನಳ್ಳಿಗೆ ಬಂದು ತಿರ್ಗಿ ನಾನು ಅವತ್ತೊಂದು ದಿವಸ ನಮ್ಮ ಮನೆಯಾಗಿದ್ದರು. ತಿರ್ಗಿ ಮಾರನೇ ದಿವಸ ಬೀಗ ಕೊಡೋಕೆ ಬಂದಿದ್ರು. ಬೀಗ ಕೊಟ್ಟು ತಿರ್ಗಿ ಮಾರನೇ ದಿವಸ ಬೆಳಗ್ಗೆ ಹೋದರು. ಹೋಗಿದ್ದಾದಮೇಲೆ ತಿರ್ಗಿ ಇವತ್ತು ಇಲ್ಲಿಗೆ ಬಂದಿದ್ರು. ನನಗೆ ಗೊತ್ತಿಲ್ಲ. ನಮ್ಮ ಅತ್ತೆಗೆ ಫೋನ್ ಮಾಡಿದ್ರೆ ಇಲ್ಲ ಮನೆಯಲ್ಲೇ ಇದ್ದಾರೆ ಅಂತ ನಮ್ಮ ಅತ್ತೆ ಅಂದರು. ಇಲ್ಲಮ್ಮ, ಈ ಥರ ಆಸ್ಪತ್ರೆಯಿಂದ ಫೋನ್ ಮಾಡಿದ್ರು ಅನ್ನೋದಕ್ಕೆ ನಾನು ಇವಾಗ ಗಾರೆ ಕೆಲಸ ಮಾಡೋಣ, ನಾನು ಕೆಲಸ ಬಿಟ್ಬಿಟ್ಟು ಇವಾಗ ಇಲ್ಲಿಗೆ ಬಂದಿದ್ದೆ. ನಮ್ಮ ಸ್ವಂತವ್ರು ರಾಯಚೂರು. ಅವ್ರದ್ದು ಇಲ್ಲ, ಗೌರಿಬಿದನೂರು. ಇಲ್ಲ, ಅರೇಂಜ್ ಮ್ಯಾರೇಜ್. ಅವ್ರು ಏನು ಕೆಲಸ ಇಲ್ಲ, ಮನೆಯಲ್ಲೇ ಇರ್ತಿದ್ರು. ದೇವನಹಳ್ಳಿಗೆ ಹೋಗಿದ್ರು.
ದೇವನಹಳ್ಳಿಗೆ ಹೋಗಿಲ್ಲ ಅವರು. ದೇವನಹಳ್ಳಿಯಿಂದ ಚಿಕ್ಕಬಳ್ಳಾಪುರ ಬರಬೇಕಾದ್ರೆ ಆಗಿರೋದು. ಅವರು ಯಲಹಂಕದಿಂದ ಬರ್ತಿರೋದು, ಇಲ್ಲಿಗೆ ಏನು ಬಂದರೆ ಗೊತ್ತಿಲ್ಲ. ಈಗ ಏನು ಕುಡಿದವ್ರು ಅಂತ ಫೋನ್ ಮಾಡಿದ್ರು ನಿಮಗೆ? ನಾನು ಪಾಯ್ಸನ್ ತಗೊಂಡಿದ್ದೆ ಅಂತ ಮೇಡಮ್ ಫೋನ್ ಮಾಡಿ ಅಷ್ಟೇ. ಮಕ್ಕಳಿಲ್ಲ ಸರ್, 2 ವರ್ಷ ಆದ್ಮೇಲೆ. ಒಟ್ಟಾರೆ ಮಹಿಳೆಯ ಜೀವ ಉಳಿಸಲು ಕ್ಷಣವೂ ವಿಳಂಬ ಮಾಡದೆ ಮಾನವೀಯತೆ ಮೆರೆದ ಕೆಎಸ್ಆರ್ಟಿಸಿ ಚಾಲಕ ನಾರಾಯಣಸ್ವಾಮಿ ಹಾಗೂ ನಿರ್ವಾಹಕ ಸುಧಾಕರ್ ಅವರ ಕಾರ್ಯಕ್ಕೆ ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಪ್ರಶಂಸೆ ವ್ಯಕ್ತವಾಗ್ತಿದೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.